ಹಲೋ ಸ್ನೇಹಿತರೆ, ಕರ್ನಾರ್ಜುನ IAS ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಫಸ್ಟ್ ಸೆಮಿಸ್ಟರ್ನ BSc ಡಿಗ್ರಿ ಎಕ್ಸಾಮಿನೇಷನ್ನ 2024-25ರಲ್ಲಿ ನಡೆದಂಥ ಬೇಸಿಕ್ ಕನ್ನಡ ಪಠ್ಯ ಪುಸ್ತಕದ ಒಂದು ಕ್ವಶನ್ ಪೇಪರನ್ನು ನೋಡೋಣ ಬನ್ನಿ. ಇದು 3 ತಾಸಿನ ಅಥವಾ 3 ಅವರ್ದ ಎಕ್ಸಾಮ್ ಆಗಿರುತ್ತದೆ ಮತ್ತು 80 ಅಂಕಗಳ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆಗಳನ್ನು ನೋಡುವುದಾದರೆ, ರೋಮನ್ ಅಂಕಿ 1ರಲ್ಲಿ ಬೇಕಾದ 3ಕ್ಕೆ ಪ್ರಬಂಧ ಮಾದರಿ ಉತ್ತರಗಳನ್ನು ಬರೆಯಬೇಕು. ಅಂದರೆ ಸುಮಾರು 35ರಿಂದ 40 ವಾಕ್ಯಗಳಲ್ಲಿ ಬರೆಯಬೇಕು. ಇದರಲ್ಲಿ 5 ಕ್ವಶನ್ಗಳನ್ನು ನೀಡಿರುತ್ತಾರೆ. ಅದರಲ್ಲಿ ನಿಮಗೆ ಸ್ಪಷ್ಟವಾಗಿರುವಂತಹ 3 ಕ್ವಶನ್ಗಳನ್ನು 30ರಿಂದ 40 ಅಂಕಗಳವರೆಗೆ ಬರೆಯಬೇಕಾಗುತ್ತದೆ. ಅಂದರೆ ಉಪಸಂಹಾರ, ವಿವರಣೆ ಮತ್ತು ಪೀಠಿಕೆ ಇವನ್ನೆಲ್ಲ ಹಾಕಿ ಬರೆದಾಗ 10 ಅಂಕಗಳನ್ನು ಸಿಗುವ ಸಂಭವವಿರುತ್ತದೆ. ಇನ್ನು ರೋಮನ್ ಅಂಕಿ 2ರಲ್ಲಿ ನೋಡಬೇಕಾದರೆ ಬೇಕಾದ 4ಕ್ಕೆ ಟಿಪ್ಪಣಿ ಬರೆಯಿರಿ. ಅಂದರೆ 6 ಕ್ವಶನ್ಗಳನ್ನು ನೀಡಿರುತ್ತಾರೆ, ಅದರಲ್ಲಿ 4ಕ್ಕೆ ಉತ್ತರಿಸಬೇಕು. ಅಂದರೆ ಶ್ರೀಜಯ ಕನಕದಾಸರು, GS ಶಿವರುದ್ರಪ್ಪ, ದೋಷೆಯ ಸಾರಾಂಶ, ವಾಣಿಜ್ಯ ವ್ಯವಹಾರದ ಪತ್ರ, ಸುತ್ತೋಲೆಯ ಸ್ವರೂಪ, ಹೀಗೆ 6 ಪ್ರಶ್ನೆಗಳನ್ನು ನೀಡಿರುತ್ತಾರೆ. ಇವುಗಳ ಪರಿಚಯ, ಹೀಗೆ ಅವರ ಜೀವನ, ಇವುಗಳನ್ನು ಬರೆಯಬೇಕು. ಆಗ ನಿಮಗೆ 20 ಅಂಕಗಳು ಸಿಗುತ್ತವೆ. ಇನ್ನು ರೋಮನ್ ಅಂಕಿ 3ರಲ್ಲಿ ಬೇಕಾದ 3ಕ್ಕೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ. ಅಂದರೆ ಸಂದರ್ಭದೊಡನೆ ನೀವು PUCಯಲ್ಲಿ ವಿವರಿಸುವಂತೆ ಬರೆಯುತ್ತಿರುವಂತೆ 3 ಅಂಕದ, ಅದೇ ರೀತಿಯಲ್ಲಿ 5 ಅಂಕಗಳಿಗೆ ಬರೆಯಬೇಕಾಗುತ್ತದೆ. ಅಂದರೆ ಸ್ವಲ್ಪ ವಿವರಣೆ, ಸಂದರ್ಭ, ಹೀಗೆ ಒಂದು ಸ್ವಲ್ಪ ವಿವರಣಾತ್ಮಕವಾಗಿ ಬರೆದಾಗ ನಿಮಗೆ 5 ಅಂಕಗಳು ಸಿಗುತ್ತವೆ. ಇದರಲ್ಲಿ 5 ಕ್ವಶನ್ಗಳನ್ನು ನೀಡಿರ್ತಾರೆ, ಅದರಲ್ಲಿ ನೀವು 3ನ್ನು ಬರೆಯಬೇಕು. ಅವುಗಳಿಗೆ 15, ಒಂದು ಪ್ರಶ್ನೆಗೆ 5ರಂತೆ 3 ಪ್ರಶ್ನೆಗೆ 15 ಅಂಕಗಳು ಸಿಗುತ್ತವೆ. ಇನ್ನು ರೋಮನ್ ಅಂಕಿ 4ರಲ್ಲಿ 1 ಅಂಕದ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆಗಳನ್ನು 15 ನೀಡಲಾಗಿರುತ್ತದೆ. ಅವುಗಳಿಗೆ ಎಲ್ಲಕ್ಕೂ 15 ಅಂಕಗಳಿಗೆ ಉತ್ತರಿಸಿದಾಗ 15 ಅಂಕಗಳನ್ನು ನೀಡುತ್ತಾರೆ. ಇಲ್ಲಿ ಆಪ್ಷನ್ಸ್ ಇರುವುದಿಲ್ಲ. ಆದ ಕಾರಣ ನೀವು ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಬೇಕಾಗುತ್ತದೆ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿದಾಗ 15 ಪ್ರಶ್ನೆಗೆ 15 ಉತ್ತರಗಳನ್ನು ನೀಡಿದಾಗ ನಿಮಗೆ 15 ಅಂಕಗಳು ಸಿಗುತ್ತವೆ. ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಾದರೆ ಕರ್ನಾರ್ಜುನ IAS ಟೆಲಿಗ್ರಾಮ್ನಲ್ಲಿ ಸಿಗುತ್ತದೆ, ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದು ನಿಮ್ಮ IAS ಎಜುಕೇಷನ್ ಚಾನಲ್.